ಎಸ್ ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಖಾಲಿ ಫ್ರೇಮ್ ನಲ್ಲಿ ತನ್ನ ಭಾವಚಿತ್ರ ಹೊಂದಿರುವ ಅಭ್ಯರ್ಥಿ ಸ್ಟೂಡೆಂಟ್ ಆಫ್ ದ ವೀಕ್ ಆಗುತ್ತಾರೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇವಾಗ ಕ್ಯಾಪ್ಷನ್ ಕೊಟ್ಟಿರೋದೇನಪ್ಪ ಅಂತಂದ್ರೆ ಯಾರಾಗ್ತಾರೆ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಅಂದ್ಬಿಟ್ಟು. ಇವಾಗ ನಿನ್ನೆ ಈ ರೇಸಲ್ಲಿ ಇದ್ದಿದ್ದು ಇಬ್ಬರಿದ್ರು, ಒಬ್ರು ಧನುಷ್ ಅವರು ಮತ್ತೆ ಅಭಿಷೇಕ್ ಅವರು. ಇವಾಗ ಈ ಒಂದು ರೇಸ್ಗೆ ಅಂದ್ರೆ ಸ್ಟೂಡೆಂಟ್ ಆಫ್ ದಿ ವೀಕ್ಗೆ ಇಲ್ಲಿ ಇನ್ನೂ ಇಬ್ರು ಆ್ಯಡ್ ಆಗಿದೆ. ಅದು ಕಾವ್ಯ ಅವರು, ಜಾನ್ವಿ ಅವರು. ಆಲ್ಮೋಸ್ಟ್ ನಿನ್ನೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಏನು ಕೊಟ್ಟಿದ್ರು. ಇವಾಗ ರೆಡ್ ಟೀಮ್ ಕಡೆಯಿಂದನೂ ಬಂತು, ಬ್ಲೂ ಟೀಮ್ ಕಡೆಯಿಂದನೂ ಬಂತು. ಎರಡೂ ಟೀಮ್ಗಳು ಕೂಡ ಇಲ್ಲಿ ಚೆನ್ನಾಗಿ ಮಾಡಿರ್ತಾರೆ. ಬಟ್ ಈ ಒಂದು ಟಾಸ್ಕಲ್ಲಿ ಯಾರು ವಿನ್ ಆಗಿದಾರೋ ಅವರು ಇವಾಗ ಸ್ಟೂಡೆಂಟ್ ಆಫ್ ದಿ ವೀಕ್ ರೇಸ್ಗೆ ಆ್ಯಡ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಆಲ್ಮೋಸ್ಟ್ ಇಲ್ಲಿ ಕಾವ್ಯ ಅವ್ರದ್ದು, ಜಾನ್ವಿ ಅವ್ರದ್ದು, ಅದಕ್ಕೆ ಇಲ್ಲಿ ಹೆಸರು ಆ್ಯಡ್ ಆಗಿರ್ಬೋದು. ಅಂದ್ರೆ ರೆಡ್ ಟೀಮು ವಿನ್ ಆಗಿರ್ಬೋದು. ಇದರಲ್ಲಿ ಇಬ್ಬರಿಗೆ ಅವಕಾಶ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಅದಕ್ಕೆ ಇಲ್ಲಿ ಕಾವ್ಯ ಅವರು, ಜಾನ್ವಿ ಅವ್ರ ಫೋಟೋ ಕೂಡ ಇಲ್ಲಿ ಆ್ಯಡ್ ಆಗಿದೆ. ಇನ್ನು ಇವ್ರು 4 ಜನದ ಫೋಟೋಗಳು, ಎರಡೆರಡು ಫೋಟೋಗಳು ಇಲ್ಲಿ ಕೊಟ್ಟಿದ್ದಾರೆ. ಕಾವ್ಯ ಅವ್ರದ್ದು 2 ಫೋಟೋ, ಜಾನ್ವಿ ಅವ್ರದ್ದು 2, ಧನುಷ್ ಅವ್ರದ್ದು 2 ಮತ್ತೆ ಅಭಿಷೇಕ್ ಅವ್ರದ್ದು 2 ಫೋಟೋ. ಇವಾಗ ಈ ಸ್ಪರ್ಧಿಗಳು ಇವ್ರಿಗೊಂದು ಟೈಮ್ ಅಂತ ಕೊಟ್ಟಿದ್ದಾರೆ. ಇವರು ತಗೊಂಡೋಗಿ ಫೋಟೋಗಳನ್ನ ಬಚ್ಚಿಡಬೇಕು. ಆದ್ರೆ ಈ ಫೋಟೋಗಳು ಬಚ್ಚಿಟ್ಟಿದಾರಲ್ಲ, ಇದನ್ನ ಹೊರಗಡೆ ತೆಗಿಬೇಕಾಗಿರೋದು ರಕ್ಷಿತಾ ಅವರು, ಮಾಳು ಅವರು, ಧ್ರುವಂತ್ ಅವರು, ಸೂರಜ್ ಅವರು. ಇವಾಗ 4 ಜನದ ಫೋಟೋ ಏನಿದೆ ಅದರಲ್ಲಿ 3 ಜನದ ಫೋಟೋನ ಎರಡೆರಡು ಫೋಟೋಗಳನ್ನ ತಗೊಂಬಂದ್ಬಿಟ್ಟು ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅದರೊಳಗಡೆ ತಗೊಂಬಂದ್ಬಿಟ್ಟು ಫೋಟೋನ ಹಾಕಬೇಕು. ಆಲ್ಮೋಸ್ಟ್ ಇದರಲ್ಲಿ ಫಸ್ಟ್ ಬೇಗನೆ ತಂದು ಹಾಕಿರೋದು ರಕ್ಷಿತಾ ಅವರು ಅಂತಂದ್ಬಿಟ್ಟು ಅನ್ನಿಸ್ತದೆ. ಇನ್ನೂ 3 ಜನ, ಮಾಳು ಅವರು, ಧ್ರುವಂತ್ ಅವರು, ಸೂರಜ್ ಅವರು, ಯಾವುದೋ ಒಂದು ಫೋಟೋ ಇಲ್ಲಿ ಹೊಡೆದಾಡ್ತಾ ಇದ್ದಾರೆ. ಆದರೆ ನೋಡಿ ಎಷ್ಟು ಇದಾಗಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಸ್ವಲ್ಪ ರ್ಯಾಶ್ ಆಗಿ ಆಡ್ತಾ ಇದ್ದಾರೆ. ಸೂರಜ್ ಅವರಂತೂ ಇಲ್ಲಿ ಹೋಗಿ ಕಾಲೆಲ್ಲ ಹಿಡಿದವ್ರೆ. ಮಾಡೋರು ಕೂಡ ತುಂಬಾ ಚೆನ್ನಾಗಿ ಫೈಟ್ ನೀಡ್ತಿದ್ದಾರೆ. ಆದರೆ ಧ್ರುವಂತ್ ಅವ್ರಿಗೆ ಕುತ್ತಿಗೆನೋ ಹಿಡಿದವ್ರೆ, ಕುತ್ತಿಗೆ ಬಿಡುವಂತ ಎಲ್ಲ ಇಲ್ಲಿ ಹೇಳ್ತಿದ್ರು. ಬಟ್ ಇಲ್ಲಿ ಜಗಳ ಆಗಿರೋದಂತೂ ಕನ್ಫರ್ಮ್ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಇವಾಗ ಇವರು ಆ 4 ಫೇಮ್ ಏನಿದೆಯೋ 3 ಫೇಮ್ ಫುಲ್ ಆಗಬೇಕು, 1 ಫೇಮ್ ಮಾತ್ರನೇ ಇಲ್ಲಿ ಖಾಲಿ ಇರಬೇಕು. ನನ್ನ ಪ್ರಕಾರ ಇಲ್ಲಿ ಧನುಷ್ ಅವರು ವಿನ್ ಆಗಿರಬಹುದು ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಯಾಕಂತಂದ್ರೆ ಇಲ್ಲಿ ಭಾವಚಿತ್ರನ ಎತ್ತಿಡಬೇಕಾದ್ರೆ ಜಾನ್ವಿ ಅವರು ಈಸಿ ಪ್ಲೇಸಲ್ಲೇ ಇಟ್ಬಿಟ್ರು. ಅಭಿಷೇಕ್ ಅವ್ರದ್ದು ಕೂಡ ಅಷ್ಟೇ, ಕಾವ್ಯ ಅವ್ರದ್ದು ಕೂಡ ಇಲ್ಲಿ ಅಷ್ಟೇ ಈಸಿ ಪ್ಲೇಸಲ್ಲಿ ಇಟ್ಬಿಟ್ರು. ಆದರೆ ಮಂಚದ ಕೆಳಗಡೆ ಫುಲ್ ಕೆಳಗಡೆ ಇಟ್ಟಿದ್ದು ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಹೆಲ್ಪ್ ಮಾಡಿದ್ರು ಅಂತ ಕಾಣಿಸುತ್ತೆ. ಧನುಷ್ ಅವ್ರಿಗೆ ಫುಲ್ಲು ಅಡಿಗೆಯಲ್ಲಿ ಫೋಟೋನ ತಗೊಂಡೋಗಿ ಇಟ್ಟಿದ್ದಾರೆ. ಒಬ್ಬರೇ ಇಲ್ಲಿ ಎತ್ತಕ್ಕಂತೂ ಆಗಲ್ಲ. ಆಲ್ಮೋಸ್ಟ್ ಇಲ್ಲೂ ಕೂಡ ಇಬ್ರು ಹೆಲ್ಪ್ ಬೇಕಾಗುತ್ತೆ. ಇಲ್ಲಿ ಧನುಷ್ ಅವ್ರು ಸೇಫ್ ಆಗಿರ್ಬೋದು. ಮತ್ತೆ ಈಗ ಸ್ಟೂಡೆಂಟ್ ಆಫ್ ದಿ ವೀಕ್ ಧನುಷ್ ಅವ್ರಿಗೆ ಸಿಕ್ಕಿರಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಗೆಸ್ಸಿಂಗು. ಈಗ ಸ್ಟೂಡೆಂಟ್ ಆಫ್ ದಿ ವೀಕ್ ಬಂದ್ಬಿಟ್ಟು ಧನುಷ್ ಅವ್ರು ಸೆಲೆಕ್ಟ್ ಆಗಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಟೋಟಲ್ ಆಗಿ ಇಬ್ಬರೇ ಹೋಗೋದು. ಒಂದು ರಘು ಅವ್ರಿಗೆ ಇಮ್ಯುನಿಟಿ ಇದೆ, ರಘು ಅವರು ಮತ್ತೆ ಧನುಷ್ ಅವರು. ಸದ್ಯ ಇವರಿಬ್ಬರಿಗೂ ಪೈಪೋಟಿ ಅಂತೂ ಇರುತ್ತೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಬಟ್ ಇವಾಗ ಏನು ಪ್ರೋಮೋ ಬಿಟ್ಟಿದ್ದಾರೆ, ಪ್ರೋಮೋ ಚೆನ್ನಾಗೇ ಇದೆ. ನಿನ್ನೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಇಲ್ಲಿ ರೆಡ್ ಟೀಮ್ ಅವರು ಗೆದ್ದಿದ್ದಾರೆ. ಅದಕ್ಕೋಸ್ಕರ ಕಾವ್ಯ ಅವ್ರದ್ದು, ಜಾನ್ವಿ ಅವ್ರದ್ದು ಫೋಟೋ ಬಂದಿರಬಹುದು ಅಂತ ಅಂದ್ಬಿಟ್ಟು ನನಗನ್ನಿಸ್ತದೆ. ಸೊ ವೀಕ್ಷಕರೇ, ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ಇವಾಗ ಕಾವ್ಯ ಅವರು, ಜಾನ್ವಿ ಅವರು ಈ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ಗೆ ಹೇಗೆ ಸೆಲೆಕ್ಟ್ ಆಗಿರ್ಬೋದು ಅಂತ ನಿಮಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರಕಾರ ಈ ವಾರ ಯಾರು ಕ್ಯಾಪ್ಟನ್ ಆಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.